ಈ ಬಾರಿಯ ಲೋಕಸಭಾ ಚುನಾವಣೆಗೆ ಕೆಲವು ದಿನಗಳು ಮಾತ್ರ ಬಾಕಿ ಇರುವಂತೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ತಾರಕಕ್ಕೇರಿದ್ದು ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ತಮ್ಮ ಪ್ರಚಾರವನ್ನು ಬಿರುಸುಗೊಳಿಸಿದ್ದಾರೆ. ಇಂದು ಬೆಳಗ್ಗೆ ನಜರ್ಬಾದ್ನಿಂದ ಪ್ರಚಾರವನ್ನು ಆರಂಭಿಸಿದಂಥ ಯದುವೀರ್ ಒಡೆಯರ್ ಅವರು ದೇವರಾಜ ಮೋಹಲದ ಮುಖಾಂತರ ವಿವಿಧೆಡೆಗಳಲ್ಲಿ ಪ್ರಚಾರಕ್ಕೆ ತೆರಳ್ತಾ ಇದ್ದಾರೆ. ಈ ಕುರಿತು ಯದುವೀರ್ ಅವರು ಏನು ಹೇಳ್ತಾರೆ ಕೇಳೋಣ. ಸರ್, ಇವಾಗ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ, ಯಾವ ರೀತಿ ಸಾಗ್ತಾ ಇದೆ ಪ್ರಚಾರ ಅಂತ? ನಾನು ಹೇಳೋಕ್ಕಿಂತ ಹೆಚ್ಚಾಗಿ ನೀವು ಕ್ಯಾಮ್ರಾನಲ್ಲೇ ತೋರಿಸಿದ್ರೆ ಉತ್ತಮ. ಎಲ್ಲರ ಗುರಿ ಪ್ರಧಾನಮಂತ್ರಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಅವರು ಬಂದಿರೋದು ಮೈಸೂರಿಗೆ ನಮಗೆಲ್ಲರಿಗೂ ಒಂದು ರೀತಿಯ ದೊಡ್ಡ ಉತ್ತೇಜನ. ಅದರಿಂದ ನಾವು ಉತ್ಸಾಹದಿಂದ ಕಾರ್ಯಕ್ರಮಗಳೆಲ್ಲರೂ ಪಾಲ್ಗೊಳ್ತಾ ಇದ್ದೀವಿ ಮತ್ತು ಈ ಚುನಾವಣೆಯ ಹಬ್ಬದಲ್ಲಿ ನಾವೆಲ್ಲರೂ ಪಾತ್ರರಾಗಿದ್ದೀವಿ. ಸರ್, ಈ ಬಾರಿ ನಿಮ್ಮ ಜೊತೆಗೆ JDS ಕೂಡ ಕೈ ಜೋಡಿಸಿದೆ, ಏನನ್ನಿಸ್ತಾ ಇದೆ ಅಂತ? ನಾವು ಒಂದು ನ್ಯಾಚುರಲ್ ಅಲಯನ್ಸ್ ಅಂತ ನಮ್ಮ ಎಲ್ಲ ನಾಯಕರು ಹೇಳಿದ್ದಾರೆ. ಅದು ನಿಮ್ಮ ಮುಂದೆನೇ ನೀವು ನೋಡ್ಬೋದು ನಿಜ ಅಂತ. ಎಲ್ಲರಿಗೂ ಇವಾಗ ಸಿಂಗ್ಯುಲರ್ ಪರ್ಪಸ್ಸು ನಮ್ಮ ದೇಶದ ರಕ್ಷಣೆಗಾಗಿ, ಪಾರಂಪರ್ಯ ರಕ್ಷಣೆಗಾಗಿ, ದೇಶದ ಅಭಿವೃದ್ಧಿಗಾಗಿ ನಮ್ಮ ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಸರ್, ಗೆಲುವಿಗೆ ಯಾವುದು ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಅಂತ? ಎಲ್ಲನೂ ನಮ್ಮ ಪೂರ್ವಜರು ನೆಟ್ಟಿರೋಕ್ಕಂಥ ತತ್ವಗಳು ಅದನ್ನ ಅನುಸರಿಸಿ ಮುಂದುವರಿತೀವಿ ಅಂತ. ಅದರ ಜೊತೆಗೆ ಪ್ರಧಾನಮಂತ್ರಿ ಅವರು ಮಾಡಿರೋ ಕೆಲಸ ಕಳೆದ 10 ವರ್ಷದಲ್ಲಿ, ಜೊತೆಗೆ ಅವರ 2047 ಆ ದೃಷ್ಟಿ ಏನು ನೆಟ್ಟಿದ್ದಾರೆ ವಿಕಸಿತ ಭಾರತ, ಅದು ಕೂಡ ಎಲ್ಲ ನಮಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಈಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಎಲೆಕ್ಷನ್ಗೆ ಬಂದರೆ ಜನರ ರೆಸ್ಪಾನ್ಸ್ ಯಾವ ಥರ ಸಿಗ್ತಾ ಇದೆ ಅಂತ? ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಬೋದು, ನಮಗೆ ನಿರೀಕ್ಷೆ ಇತ್ತು ನಾವು ಬರ್ತೀವಿ ಅಂತ. ಆದರೆ ಜನರ ಪ್ರತಿಕ್ರಿಯೆ ಭಾಳ ಚೆನ್ನಾಗಿದೆ, ನೀವೇ ನೋಡ್ಬೋದು. ಒಂದು ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಫಲಿತಾಂಶನೂ ನಮ್ಮ ಪರವಾಗಿ ಬರುತ್ತೆ. ಸರ್, ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಮುಂಚಿತವಾಗಿ ಅಂತ? ಮಾಡಲೇಬೇಕು. ನಾನು ಮಾಡ್ದೇನೆ ಬರ್ತಾ ಇರಲಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ ಮಾತು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ರಂಗಸ್ವಾಮಿ, ನ್ಯೂಸ್ 1 ಕನ್ನಡ, ಮೈಸೂರು.